ರನ್ಯ ಆಯ್ತು. ಈಗ ತರುಣ್ ಸರದಿ, ತರುಣಿಗೆ ಬೇಲ್ ಸಿಗುತ್ತಾ ಅಥವಾ ಇವರು ಕೂಡ ವಿಚಾರಣೆಯನ್ನ ಜೈಲಲ್ಲಿದ್ದೇ ಎದುರಿಸಬೇಕಾಗುತ್ತಾ ಪ್ರಶ್ನೆ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ತರುಣ್ಗೆ ಜೈಲ ಬೈಲ ಕುತೂಹಲ ಮೂಡಿಸ್ತಾ ಇದೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿದೆ ರನ್ಯ ಆಪ್ತ ತರುಣ್ ರಾಜ್. ಆರ್ಥಿಕ ಅಪರಾಧ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ ಪೀಠದಲ್ಲಿ ಅರ್ಜಿ ವಿಚಾರಣೆ ಮುನ್ನೆಲೆಗೆ ಬರುತ್ತೆ. ಜಾಮೀನು ಕೋರಿ ಅರ್ಜಿಯನ್ನ ತರುಣ್ ಪರ ವಕೀಲರು ಸಲ್ಲಿಸಿದ್ದಾರೆ. ಇವತ್ತು ಇದಕ್ಕೆ ಆಕ್ಷೇಪಣೆ ಅರ್ಜಿಯನ್ನ ಡಿಆರ್ಐ ಪರ ವಕೀಲರು ಅವರು ಕೂಡ ಆಬ್ವಿಯಸ್ಲಿ ಸಲ್ಲಿಸ್ತಾರೆ. ಮತ್ತೆ ಕಸ್ಟಡಿಗೆ ಕೇಳಲು ಡಿಆರ್ಐ ಆಫೀಸರ್ಸ್ಗಳು ರೆಡಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ರಣ್ಯರಾವ್ ಜಾಮೀನು ಅರ್ಜಿ ವಜಾಗೊಳಿಸಿದೆ ಕೋರ್ಟ್. ಅದರ ಬೆನ್ನಲ್ಲೇ ಇದೀಗ ತರುಣ್ ರಾಜ್ ಈತನ ಬೇಲ್ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ. ಅವರ ಪರ ವಕೀಲರು ಕೋರ್ಟ್ನಲ್ಲಿ ಹಾಕೊಂಡಿದ್ದಾರೆ. 3 ಗಂಟೆಗೆ ಹಿಯರಿಂಗ್ ಇದೆ. ಇದರ ನಡುವೆ ಇದರಲ್ಲಿ ರನ್ಯಾ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಗೊತ್ತಿರುವಂಥದ್ದು ಈ ಪ್ರಕರಣದ ಕಿಂಗ್ ಪಿನ್ನೇ ಈ ತರುಣ್. ಹಾಗಾಗಿ ಈಗಲೇ ಅವ್ರಿಗೆ ಬೇಲ್ ಕೊಡುವಂಥದ್ದು ಸೂಕ್ತ ಅಲ್ಲ